ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಂಟೆಸ್ಟೆಂಟ್ ಶ್ರೀನಿಧಿ ಜಿ ಶಾಸ್ತ್ರಿ. ಸರೆಗಮಪ ಸೀಸನ್ 17 ಕಂಟೆಸ್ಟೆಂಟ್ ಶ್ರೀನಿಧಿ ಜಿ ಶಾಸ್ತ್ರಿ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀನಿ. ತುಂಬಾನೇ ಖುಷಿ ಆಗುತ್ತೆ. ಕ್ವಾರ್ಟರ್ ಫೈನಲ್ಸ್ ಇಂದಾನೇ ನಾನು ಫೆಂಟಾಸಿಗೆ ಸೆಲೆಕ್ಟ್ ಆಗಿದ್ದೆ. ಡೈರೆಕ್ಟ್ ಆಗಿ ಕಳಿಸಿದ್ರು ಹಂಸಲೇಖ ಸರ್. ಸೊ ಅವತ್ತು ನಾನು ನನ್ನ ಇಷ್ಟ ದೇವರ ಹಾಡು ಹಾಡಿದ್ದೆ, ಆಂಜನೇಯಂದು ವಜ್ರಕಾಯ ಟ್ರ್ಯಾಕ್ ಹಾಡಿದ್ದೆ. ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ನಿಮ್ಮೆಲ್ಲರನ್ನು ಮನರಂಜಿಸಲಿಕ್ಕೆ ಆ್ಯಂಡ್ ನಿಮ್ಮೆಲ್ಲರಿಗೂ ಜಸ್ಟ್ ಬ್ಲಾಕ್ ಯು ಡೇಟ್ಸ್ ಆನ್ ಡಿಸೆಂಬರ್ 20th ಸಾಯಂಕಾಲ 6 ಗಂಟೆಗೆ 6 PM ಗ್ರ್ಯಾಂಡ್ ಫಿನಾಲೆ ಇದೆ. ಸರೆಗಮಪ ಸೀಸನ್ 17 ಗ್ರ್ಯಾಂಡ್ ಫಿನಾಲೆ. ಸೊ 5 ಜನ ಸೆಲೆಕ್ಟ್ ಆಗಿದ್ದೀವಿ. ನಿಮ್ಗೆ ಗೊತ್ತಿದ್ದಂಗೆ, ನಿಮ್ಗೆ ಎಲ್ಲರೂ ಗೊತ್ತಿರ್ತಾರೆ, ನಿಮ್ಗೆ ಗೊತ್ತಿದ್ದಂಗೆ ಎಲ್ಲರೂ ತುಂಬಾನೇ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಕಂಬಲ್ ರಂಗಯ್ಯ ಅವರು, ಶರದಿ ಪಾಟೀಲ್ ಅವರು, ಅಶ್ವಿನ್ ಶರ್ಮಾ ಅವರು, ಕಿರಣ್ ಪಾಟೀಲ್ ಅವರು ಆ್ಯಂಡ್ ನಾನು. ಸೊ ನಾನು ಫೈನಲ್ಸ್ ಅಲ್ಲಿ ವಿನ್ನರ್ ಆಗ್ಬೇಕಂತ ನಿಮ್ಗೆ ಆಸೆ ಇದ್ರೆ ದಯವಿಟ್ಟು ನಂಗೆ ವೋಟ್ ಮಾಡಿ. ನನಗೆ ವೋಟ್ ಮಾಡೋ SMS ಕಳಿಸಿ. SHI ಅಂತ ಟೈಪ್ ಮಾಡಿ 5757 SMS ಮಾಡಿ. ದಯವಿಟ್ಟು ವೋಟ್ ಮಾಡಿ. ಅಮೂಲ್ಯ ಅವ್ರು ಕೇಳ್ತಾ ಇದ್ದಾರೆ, ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಫಿನಾಲೆಗೆ ಬಂದಿರೋದು? ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ತುಂಬಾನೇ ಟಫ್ ಕಾಂಪಿಟೇಷನ್ ಇದೆ. ಒಬ್ಬರಿಗಿಂತ ಒಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಲಿಟ್ರಲಿ ಲೈಕ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ನೋ ವರ್ಡ್ಸ್. ಸೊ ಯೋಚನೆ ಮಾಡ್ತಾ ಇದ್ದೀನಿ, ಲೈಕ್ ಹೇಗೆ ಹಾಡೋದು ಅಂತ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಪ್ಪ ಅಮ್ಮ ತುಂಬಾನೇ ಖುಷಿ ಆಗಿದ್ದಾರೆ. ಅಂಡ್ ಅಗೇನ್ ಕ್ವಾರ್ಟರ್ ಫೈನಲ್ಸ್ ಅಲ್ಲೇ ಸೆಲೆಕ್ಟ್ ಆಗಿದ್ವಿ. ಎಲ್ಲರೂ ತುಂಬಾನೇ ಖುಷಿ ಕೊಟ್ಟಿದೆ. ಅಷ್ಟು ದೊಡ್ಡ ಸ್ಟೇಜು, ಲೈವ್ ಟೆಲಿಕಾಸ್ಟ್, ಅಷ್ಟು ದೊಡ್ಡ ದಿಗ್ಗಜದ ಮುಂದೆ, ಅಷ್ಟು ದೊಡ್ಡ ಕ್ರೌಡ್ ಮುಂದೆ ತುಂಬಾನೇ ಆಂಗ್ಸೈಟಿ ಫೀಲು ಇದೆ, ತುಂಬಾ ಭಯ ಆಗ್ತಾ ಇದೆ. ಆ್ಯಂಡ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬಾನೇ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಇಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಫೈನಲ್ಸ್ ಅಲ್ಲಿ ಗೆಲ್ಲಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು. ಪ್ರದೀಪ್ ಅವರು ಕೇಳ್ತಿದ್ದಾರೆ ನಿಮ್ಮ ಫೇವ್ರೆಟ್ ಸಾಂಗ್ ಹಾಡಿ ಅಂತ. ಶೋರ್ ಸರ್, ಹಾಡ್ತೀನಿ. ನನ್ನ ಫೇವ್ರೆಟ್ ಸಾಂಗ್ ನಾನು ಹಾಡಿದ್ದು ಕೀರ್ತನ್ ಒಳ್ಳೆಯವ್ರ ಜೊತೆ ಹಾಡಿದ್ದೆ. ಸ್ವರ ದೀಪಾವಳಿ ಅಂತ ಒಂದು ರೌಂಡು ಕೀರ್ತನ್ ಒಳ್ಳೆಯವ್ರ ಜೊತೆ ಹಾಡಿದ್ದೆ. ತುಂಬಾನೇ ಒಳ್ಳೆ ಕಮೆಂಟ್ಸ್ ಬಂತು ಜಡ್ಜಸ್ಸಿಂದ. ಸೊ ಅದನ್ನ ಹಾಡ್ತೀನಿ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ, ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧನು. ಜಗದ ಭಾರಿ ಸಾಗರವ ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನ್ನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಥ್ಯಾಂಕ್ ಯು ವೆರಿ ಮಚ್. ಸ್ವಾತಿ ಅವ್ರು ಕೇಳ್ತಾ ಇದ್ದಾರೆ, ಸರಿಗಮಪದಲ್ಲಿ ಒಂದು ಬೆಸ್ಟ್ ಮೂಮೆಂಟ್ನ ಶೇರ್ ಮಾಡೋದಾದ್ರೆ ಏನು ಶೇರ್ ಮಾಡ್ತೀರಾ ಅಂತ? ಸರಿಗಮಪ ಬೆಸ್ಟ್ ಮೂಮೆಂಟ್, ನಾನು ಸೆಲೆಕ್ಟ್ ಆಗಿದ್ದೆ ನನ್ನ ಪ್ರಕಾರ ನನ್ನ ಬೆಸ್ಟ್ ಮೂಮೆಂಟ್ ಅನ್ಸುತ್ತೆ. ಬಿಕಾಸ್ ಎಷ್ಟು ಸಾವಿರಾರು ಜನ ಬರ್ತಾರೆ ಆಡಿಷನ್ಸ್ ಕೊಡೋಕ್ಕೆ. ಅವರಲ್ಲಿ ಕೆಲವರು 30 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ, ಮೆಗಾ ಆಡಿಷನ್ಸ್ ಸೆಲೆಕ್ಟ್ ಆಗ್ತಾರೆ.
ಅಲ್ಲಿಂದ ಮತ್ತೆ 15 ಅಥವಾ 16 ಜನ ಸೆಲೆಕ್ಟ್ ಆಗ್ತಾರೆ ಅಷ್ಟೇ. ಆ್ಯಂಡ್ ನನಗೆ ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ಯಾ ಅಂತ ಸಂಕ್ರಾಂತಿ ದಿವಸ ಕಾಲ್ ಬಂದಿತ್ತು. ಕೆನ್ ನೆವರ್ ಫರ್ಗೆಟ್ ದ್ಯಾಟ್. ಬೆಸ್ಟ್ ಮೂಮೆಂಟ್ ಸರಿಗಮಪ ಜರ್ನಿನಲ್ಲಿ ನಾನು ಹಾಡಿದೆ. 15ರಿಂದ 20 ಸೆಕೆಂಡ್ ಒಳಗಡೆ 4 ಜನ ಗ್ರೀನ್ ಬಜರ್ ಕೊಟ್ಟಿದ್ರು. ತುಂಬಾನೇ ಖುಷಿ ಆಗೋಯ್ತು. ನಾನು ಹಾಡ್ತಿರುವಾಗ 4 ಜನ ಗೋಲ್ಡನ್ ಬಜರ್ ಕೊಟ್ಟರು, ಗ್ರೀನ್ ಬಜರ್ ಕೊಟ್ಟರು. ಸೊ ಲೈಕ್ ಹಾಡ್ತಾ ಎಕ್ಸೈಟ್ ಆಗೋದೆ. ನಾನು ಮೆಗಾ ಆಡಿಷನಲ್ಲಿ ಯಾವಾಗ ಕವಿಯೂ ಬರೆಯಲ್ಲ ಸಾಂಗ್ ಹಾಡಿದ್ದೆ. ರಾಜೇಶ್ ಸರ್ ನನ್ಗೆ ಮೆಡಲ್ ಹಾಕಿದ್ರು. ನನ್ಗೆ ಗೊತ್ತಾಗಲಿಲ್ಲ ಏನ್ ಮಾಡ್ಬೇಕಂತ. ಅಪ್ಪ ಅಮ್ಮ ಹಂಗೆ ಡೈರೆಕ್ಟ್ ಆಗಿ ಬಂದ್ರು. ನಾನು ಹಾಡ್ತಾನೆ ಅಪ್ಪ ಅಮ್ಮ ಡೈರೆಕ್ಟ್ ಆಗಿ ಬಂದ್ರು ಸ್ಟೇಜ್ ಮೇಲೆ. ತುಂಬಾ ಖುಷಿ ಆಯ್ತು. ಅವ್ರಿಗೂ ತುಂಬಾ ಖುಷಿ, ಅವ್ರ ಕಣ್ಣಲ್ಲೂ ಖುಷಿ ಕಾಣ್ತಾ ಇತ್ತು ನನಗೆ. ಅಂಡ್ ಐಮ್ ಹ್ಯಾಪಿ ದಟ್ ಐ ಮೇಡ್ ದೆಮ್ ಹ್ಯಾಪಿ. ಅಂಡ್ ಮಾತಾಡ್ತಾ ಅನುಶ್ರೀ ಅಕ್ಕ ಕೇಳಿದ್ರೆ ನಿನ್ ಮೆಡಲ್ ಬೇಡವೇನೋ ಅಂತ. ಅವಾಗ ನೆನಪಾಯ್ತು, ಓ ಮೆಡಲ್ ಬೇಕು ಅಂತ ಬೋರ್ಡ್ ಹೋಗಿ ರಾಜೇಶ್ ಸರ್ ಹತ್ರ ಮೆಡಲ್ ಹಾಕ್ಸ್ಕೊಂಡೆ ನಾನು. that's the best moment of my life. ಅಂಡ್ ಅದಾದ್ಮೇಲೆ ನನ್ನ ಇಡೀ ಸರಿಗಮಪ ಜರ್ನಿನಲ್ಲಿ ಫಸ್ಟ್ ಸ್ಟ್ಯಾಂಡಿಂಗ್ ಓವೇಷನ್ ನನ್ನ ಜರ್ನಿನಲ್ಲಿ ಅಂದ್ರೆ ರೇರೆ ಭಜನಗಿ ಹಾಡಿದ್ದೆ. ಭಜನಗಿ ಮೂವಿ ಶಿವರಾಜ್ ಕುಮಾರ್ ಅವರು ಆಕ್ಟಿಂಗ್ ಮಾಡ್ತಾರೆ. ಕೈಲಾಶ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ರೇರೆ ಭಜನಗಿ ಹಾಡಿಗೆ ಅರ್ಜುನ್ ಜನ್ಯ ಸರ್ ಕಂಪೋಸ್ ಮಾಡಿದ್ದಾರೆ. ಅವರಿಂದಾನೇ ನಾನು ಸ್ಟ್ಯಾಂಡಿಂಗ್ ಓವೇಷನ್ ತಗೊಂಡಿದ್ದೆ. that was my second golden buzzer. ತುಂಬಾ ಅದೂ ಫಸ್ಟ್ ಟೈಮ್ ಸ್ಟ್ಯಾಂಡಿಂಗ್ ಓವೇಷನ್ ಒಂದು ಜರ್ನಿಲಿ ಸಿಗತ್ತೆ ಅಂದ್ರೆ ಅದು ಅಷ್ಟು ದೊಡ್ಡ ಲೆಜೆಂಡ್ ಇಂದ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಅದನ್ನಂತೂ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದ್ಸತಿ ರಿಮೈಂಡ್ ಮಾಡ್ತಾ ಇದ್ದೀನಿ, ನಾನು ಫಿನಾಲಿನಲ್ಲಿ ಗೆಲ್ಬೇಕಂತ ನಿಮ್ಮ ಆಸೆ ಇದ್ದಲ್ಲಿ ದಯವಿಟ್ಟು ವೋಟ್ ಮಾಡಿ. SHRE ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ದಯವಿಟ್ಟು ವೋಟ್ ಮಾಡಿ. ನೇತ್ರ ಅವ್ರು ಕೇಳ್ತಿದ್ದಾರೆ, ಫಸ್ಟ್ ಸರಿಗಮಪ ಸ್ಟೇಜ್ ಮೇಲೆ ನಿಮ್ಮ ಫಸ್ಟ್ ಸಾಂಗ್ ಯಾವುದು ಅಂತ. ಸರಿಗಮಪ ಸ್ಟೇಜ್ ಮೇಲೆ ನನ್ನ ಫಸ್ಟ್ ಸಾಂಗ್ ಮೆಗಾ ಆಡಿಷನ್ಸ್ ಅಲ್ಲಿ ಯಾವ ಕವಿಯೂ ಬರೆಯಲ್ಲ ಹಾಡಿದ್ದೆ. ರಾಜ್ಕುಮಾರ್ ಅವ್ರು ಹಾಡಿರೋದು. ಸೊ ಅದನ್ನ ಹಾಡಕ್ಕೆ ಇಷ್ಟಪಡ್ತೀನಿ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡು ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡು ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವಾರಿತು ಬೆರೆತು ಸುಖವ ಕಾಣುವಂತೆ. ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ. ಥ್ಯಾಂಕ್ ಯು ವೆರಿ ಮಚ್. ಸರಿಗಮಪದಿಗೆ ಬಂದಾದ್ಮೇಲೆ ಒಂದು ಲೆಸನ್ ಕಲ್ತಿದ್ದೀನಿ ಅಂದರೆ ಅದೇನು ಅಂತ ಐಶ್ವರ್ಯ ಅವ್ರು ಕೇಳ್ತಾ ಇದ್ದಾರೆ. ಸರಿಗಮಪ ಬಂದ್ಮೇಲೆ ನಾನು ಕಲ್ತಿರೋ ಒಂದು ಲೆಸನ್ ಅಂದ್ರೆ the world is not as easy as we think ಅಂತ. ನಾನು ಇನ್ನೂ ತುಂಬಾ ಇಲ್ಲಿರೋ ಕಂಟೆಸ್ಟೆಂಟ್ಸ್ ಅಲ್ಲೆಲ್ಲ ನಾನು ತುಂಬಾ ಚಿಕ್ಕ ವಯಸ್ಸು. ನಾನು ಜಸ್ಟ್ 17 years old. ಸೊ ಅಂದ್ರೆ ನಾನು ಮನೆ ಹತ್ರ ತುಂಬಾ ಕಾಂಪಿಟೇಷನ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೆ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸಸ್ ಗೆಲ್ತಾ ಇದ್ದೆ. ಸೊ ನಾನು ಲೈಕ್ ಸಂಗೀತ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀನಿ ಅಂಡ್ ನಾನು ಗೆಲ್ತೀನಿ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆಕ್ಚುಲಿ ಎಷ್ಟು ಕಾಂಪಿಟೇಷನ್ ಇದೆ ಕಲೆಗಾರರ ಜಗತ್ತಲ್ಲಿ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಒಬ್ಬರಿಗಿಂತ ಒಬ್ರು ಎಕ್ಸ್ಟ್ರಾರ್ಡಿನರಿ ಸಿಂಗರ್ಸ್ ಬಂದಿದ್ರು ಕೋ ಕಂಟೆಸ್ಟೆಂಟ್ಸ್ ಆಗಿ. ಸೊ ಅದು ಒಂದು ಪಾಠ ಕಲಿತೆ. ಅಂಡ್ ಅದು ಒಂದು ಅಷ್ಟೇ ಅನ್ಸುತ್ತೆ. ಅಷ್ಟೇ. ಕುಸುಮ ಕೇಳ್ತಿದ್ದಾರೆ, ನಿಮ್ಮ ಜರ್ನಿ ಹೇಗಿತ್ತು ಸರಿಗಮಪದಲ್ಲಿ ಅಂತ ಅಂದ್ಬಿಟ್ಟು. ಬ್ಯೂಟಿಫುಲ್ ಆಗಿತ್ತು, ತುಂಬಾನೇ ಬ್ಯೂಟಿಫುಲ್ ಆಗಿತ್ತು.
ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಅಷ್ಟು ದೊಡ್ಡ ಲೆಜೆಂಡ್ಸ್ ಬಂದಿದೆ, ಹಂಸಲೇಖ ಸರ್, ರಾಜೇಶ್ ಕೃಷ್ಣನ್ ಸರ್, ಅರ್ಜುನ್ ಜನ್ಯ ಸರ್, ವಿಜಯಪ್ರಕಾಶ್ ಸರ್, ಅವ್ರು ಎಲ್ಲರ ಮುಂದೆ ನಾನು ನನ್ನ ಕಲೆಯನ್ನ ಪ್ರದರ್ಶಿಸೋದು, ಅವ್ರ ಕೈಲಿ ಅಪ್ರಿಸಿಯೇಷನ್ಸ್ ತಗೊಳ್ಳೋದು, ಆ್ಯಂಡ್ ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಕೊರತೆಗಳಿದ್ರೆ ಅವರಿಂದ ನಾನು ತಿದ್ದಿಸ್ಕೊಳ್ಳೋದು. ಐ ಥಿಂಕ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಪ್ರಿವಿಲೇಜ್ ಅನ್ಸುತ್ತೆ. ತುಂಬಾನೇ ಪುಣ್ಯ ಮಾಡಿದ್ದೆ, ತುಂಬಾ ಖುಷಿ ಆಗುತ್ತೆ ಆ ಜರ್ನಿ ಬಗ್ಗೆ ನಾನು ನೆನೆಸ್ಕೊಂಡ್ರೆ. ಅದು ಬಿಟ್ರೆ ತುಂಬಾನೇ ಕಲ್ತಿದ್ದೀನಿ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ನೋಡಿರ್ತೀರಾ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಹಾಡ್ತಿರುವಾಗ ನಾವು ಕೋರಸ್ ಹಾಡ್ತಾ ಇರ್ತೀವಿ, ಸೈಡಿಗೆ ನಿಂತ್ಕೊಂಡು ಕೋರಸ್ ಹಾಡ್ತಾ ಇರ್ತೀವಿ. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಒಬ್ಬೊಬ್ರು ಒಂದೊಂದು ಪಾರ್ಟ್ಸ್ ಅಂತ ಹಾಡ್ತಾ ಇರ್ತೀವಿ, ಹಾರ್ಮನಿ ಹಾಡ್ತಾ ಇರ್ತೀವಿ. ಅದು ತುಂಬಾನೇ ಕಲಿತೆ ಅಂಡ್ ಅದು ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಅಂಡ್ ನಿಮಗೆ ತುಂಬಾನೇ ಕಾನ್ಸಂಟ್ರೇಷನ್ ಬೇಕಾಗತ್ತೆ ಅದನ್ನ ಮಾಡಕ್ಕೆ. ಬಿಕಾಸ್ ನಿಮ್ ಸುತ್ತಮುತ್ತಲು ಇರೋ ಜನ ಒಂದು ಹಾಡ್ತಾ ಇದ್ರೆ ನೀವು ಒಂದು ಬೇರೆ ಹಾಡ್ಬೇಕಾಗುತ್ತೆ, ಬೇರೆ ಒಂದು ನೋಟ್ ಹಾಡ್ಬೇಕಾಗುತ್ತೆ. ಸೊ ಅಂಡ್ ಆ ನೋಟ್ ಲೈಕ್ ಎಲ್ಲ ಒಟ್ಟಿಗೆ ಕೇಳಿಸಿದಾಗ ತುಂಬಾನೇ ಬೇರೆ ಬ್ಯೂಟಿನ ಕೊಡುತ್ತೆ ಅದು ಹಾಡ್ಗೆ. ಅದನ್ನ ತುಂಬಾ ಕಲಿತೆ. ಯಾ ಅಫ್ಕೋರ್ಸ್ ಅದಕ್ಕೆ ಸುಚೇತನ್ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ರು. ಸುಚೇತನ್ ಸರ್ ಇಸ್ ಲೈಕ್ ತುಂಬಾನೇ ಎಕ್ಸ್ಪೀರಿಯನ್ಸ್ ಆ ವಿಷಯದಲ್ಲಿ. ಅವರ ಒಂದು ಮಾರ್ಗದರ್ಶನದಿಂದ ತುಂಬಾನೇ ಕಲಿತೆ ನಾನು. ಅಂಡ್ ನನ್ನ ಪಿಚ್ ಆಗಲಿ, ನನ್ನ ಮಂದ್ರಸ್ಥಾಯಿ, ನನ್ನ ಲೋ ನೋಟ್ಸ್ ಅಪ್ರೋಚ್ ಮಾಡೋದಾಗ್ಲಿ, ಹೈ ನೋಟ್ಸ್ ಅಪ್ರೋಚ್ ಮಾಡೋದಾಗ್ಲಿ ತುಂಬಾನೇ ಇಂಪ್ರೂವ್ ಆಗಿದೆ ನಾನು ಸರೆಗಮಪ ಬಂದಾಗಿಂದ. ನಾನು ಸಂಗೀತ ಕಲಿತಾ ಇದ್ದೆ ಮುಂಚೆಯಿಂದನೂ, ಬಟ್ ಸರೆಗಮಪ ಬಂದ್ಮೇಲಿಂದ ತುಂಬಾನೇ ಹೆಲ್ಪ್ ಆಗಿದೆ ನನಗೆ. ನಾನು ತುಂಬಾನೇ ಇಂಪ್ರೂವ್ ಆಗಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಇದೇ ಒಪಿನಿಯನ್ ನನ್ನ ಅಪ್ಪ ಅಮ್ಮನೂ ಇದೆ, ಅಂಡ್ ದೇ ಆರ್ ವೆರಿ ಹ್ಯಾಪಿ ಫಾರ್ ಇಟ್. ಸುಧಾಮ ಅವರು ಕೇಳ್ತಾ ಇದ್ದಾರೆ, ನಿಮ್ಮ ಸಂಗೀತದ ಗುರುಗಳ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ. ನನಗೆ ಫಸ್ಟ್ ಸಂಗೀತದ ಗುರುಗಳು ಅಂದ್ರೆ ಶ್ರೀ ಸಂಪತ್ ಕುಮಾರ್ ಸರ್ ಅವರು. ನನಗೆ ಸರಳೆ ವರ್ಷದಿಂದ ನನಗೆ ಟ್ರೈನಿಂಗ್ ಕೊಟ್ಟಿದ್ದು ಅವರೇ. ವಾಯ್ಸ್ ಕಲ್ಚರಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅವ್ರು ತುಂಬಾನೇ ದೊಡ್ಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಈಸ್ ಎನ್ ಎಕ್ಸ್ಟ್ರೀಮ್ಲಿ ಗುಡ್ ಮೃದಂಗ ಪ್ಲೇಯರ್. ಮೃದಂಗ ತುಂಬಾನೇ ಚೆನ್ನಾಗಿ ನುಡಿಸ್ತಾರೆ ಮೃದಂಗ ಪ್ಲೇಯರ್ ಅವರು. ಆ್ಯಂಡ್ ಸಂಗೀತ ವೋಕಲ್ ಕ್ಲಾಸಸ್ ತಗೊಳ್ತಾರೆ. ನಾನು ತುಂಬಾನೇ ಖುಷಿ ಆಗ್ತಿತ್ತು ಅವ್ರ ಹತ್ರ ಹೋಗಕ್ಕೆ. ಒಂದೊಂದ್ ಸತಿ ಸಿಟ್ ಮಾಡೋದು, ಸರಿಯಾಗಿ ಹಾಡಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ಇಟ್ ಸೆಲ್ಫ್ ಹಿ ಯೂಸ್ ಟು ರೂಮ್ ಒಳಗೆ ಬರ್ತಿದ್ರು, ಒಂದು ಬಿಸಿನೀರ ತಗೊಂಡ್ ಬರ್ತಿದ್ರು ನೋಡ್ತಾ ಇದ್ವಿ. ಸೊ ಅದ್ ತುಂಬಾ ಖುಷಿ ಕೊಡ್ತಿತ್ತು. ಲೈಕ್ ಬೈತಾನೆ ಇದ್ರು ನಮ್ಮ ಮೇಲೆ ಅಷ್ಟೊಂದು ಅಫೆಕ್ಷನ್, ಕೇರ್ ಕೊಡ್ತಾ ಇದ್ರು. ನನ್ನ ವಾಯ್ಸ್ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಅಂಡ್ ಅದಾದ್ಮೇಲೆ ವಿದುಷಿ ಪದ್ಮಶ್ರೀ ಅವ್ರ ಹತ್ರ ನಾನು ಸಂಗೀತ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಶಿವಮೊಗ್ಗದ ವೆರಿ ರೆಪ್ಯೂಟೆಡ್ ಮ್ಯೂಸಿಷಿಯನ್ ನಾಗರಾಜ್ ಸರ್ ಅವರ ಸ್ಟೂಡೆಂಟ್ ಅವರು. ಅವರು ಕೂಡ ತುಂಬಾನೇ ನನಗೆ ಕಲ್ಚರಿಂಗ್ ಕೊಟ್ಟರು, ವಾಯ್ಸ್ ಕಲ್ಚರಿಂಗ್. ನನ್ನ ಗಮಕಗಳು ಕೊಡೋದಾಗಿರ್ಲಿ ಎಲ್ಲ ತುಂಬಾನೇ ಕಲ್ಚರಿಂಗ್ ಕೊಟ್ಟರು. ಅವ್ರ ಮಗ ಕೂಡ ನನ್ನ ಜೊತೆನೆ ಕಲಿತಾ ಇದ್ದ, ಪ್ರಣಾವ್ ಅಂತ, ರಿಯಲಿ ಗುಡ್ ಫ್ರೆಂಡ್ ಆಫ್ ಮೈನ್. ಅಂಡ್ ಅದಾದ್ಮೇಲೆ ಫ್ರಮ್ ಪಾಸ್ಟ್ 4-5 years ಟಿಲ್ ನೌ ಐ ಆಮ್ ಪ್ರಾಕ್ಟಿಸಿಂಗ್ ಮ್ಯೂಸಿಕ್. ನನ್ನ ಗುರುಗಳು ಸುಚೇತನ್ ಸರ್, ಸುಚೇತನ್ ರಂಗಸ್ವಾಮಿ ಸರ್. ಅವರು ಕೂಡ ತುಂಬಾನೇ ಎನ್ಕರೇಜ್ ಮಾಡ್ತಾರೆ. ತಪ್ಪಿದ್ರೆ ಹೇಳ್ಕೊಡೋದು ಆಗಲಿ, ಅಥವಾ ಕೇರ್ ಆಗಲಿ, ಅಫೆಕ್ಷನ್ ಆಗಲಿ, ಅಥವಾ ಕ್ಲಾಸ್ನ ಲೈವ್ಲಿ ಆಗಿ ಇಡೋದಾಗ್ಲಿ. ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅನ್ಸ್ಬೇಕು ನಾವು ಕ್ಲಾಸ್ ಅಲ್ಲಿ ಕೂತ್ಕೋಬೇಕು ಅಂತ. ಸೊ ಅಲ್ಲಿ ಒಂದ್ ಕಡೆ ಲರ್ನಿಂಗ್ ಕೂಡ ಆಗ್ತಿತ್ತು, ಇನ್ನೊಂದ್ ಕಡೆ ಫನ್ ಕೂಡ ಆಗ್ತಿತ್ತು. ಸುಚೇತನ್ ಸರ್ನು ಐ ಲವ್ ಹಿಮ್ ಅ ಲಾಟ್. ಸೊ ಇವ್ರು 3 ಜನರಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೇಹಾ ಅವ್ರು ಕೇಳ್ತಿದ್ದಾರೆ, ಒಂದು ಸ್ಪೆಷಲ್ ಅಂದರೆ ಕ್ವಾರ್ಟರ್ ಫಿನಾಲಲ್ಲಿ ನೀವು ಫಸ್ಟ್ ಸೆಲೆಕ್ಟ್ ಆದ್ರಿ ಫಿನಾಲೆಗೆ. ಸೊ ಹೇಗಿತ್ತು ಅವಾಗಿನ ಫೀಲಿಂಗು ಅಂತ ಕೇಳ್ತಾ ಇದ್ದಾರೆ. ನಾನು ನಂಬಕ್ಕೆ ಆಗಲಿಲ್ಲ, ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ. ಲೈಕ್ ನಾನು ವಾಪಸ್ ಕಂಟೆಸ್ಟೆಂಟ್ ಗ್ಯಾಲರಿಗೆ ಹೋಗಿ ಕುತ್ಕೊಳ್ತಿರುವಾಗ ನನ್ನ ಹಂಸಲೇಖ ಸರ್ ಕೇಳಿದೆ, ಸರ್ ನಿಜವಾಗ್ಲೂ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ. ತುಂಬಾನೇ ಖುಷಿ ಆಯ್ತು. ನಂಗೆ ಆಕ್ಚುಲಿ ನಂಬಕ್ ಆಗಲಿಲ್ಲ. ಅವತ್ತು ಅಗೇನ್ ಅರ್ಜುನ್ ಸರ್ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ನಾನು ಒಂದ್ಸತಿ ಕಣ್ಣು ಮುಚ್ಕೊಂಡು ದೇವ್ರ ನೆನ್ಸ್ಕೊಂಡೆ, ಥ್ಯಾಂಕ್ ಯು ವೆರಿ ಮಚ್ ಅಂತ. ಮತ್ತೆ ನಂಬಕ್ಕಾಗಲಿಲ್ಲ, ಒಂಥರ ಡ್ರೀಮ್ ತರ ಇತ್ತು. ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸೆಮಿಫೈನಲ್ಸ್ಗೆ, ಕ್ವಾರ್ಟರ್ ಫೈನಲ್ಸ್ ಸೆಲೆಕ್ಟ್ ಆಗಿ ಸೆಮಿಫೈನಲ್ಸ್ ಅಲ್ಲಿ ಏನ್ ಆಡ್ಬೇಕಪ್ಪ, ಕ್ವಾರ್ಟರ್ ಫೈನಲ್ ಏನ್ ಆಡ್ಬೇಕು ಅಂತ ಅಪ್ಪ ಅಮ್ಮನ ಕೇಳ್ತಿದ್ದೆ, ಅಥವಾ ಅಪ್ಪ ಅಮ್ಮ ನನ್ಗೆ ಕೇಳ್ತಿದ್ರು ಕ್ವಾರ್ಟರ್ ಫೈನಲ್ಸ್ ಸೆಲೆಕ್ಟ್ ಆದ್ರೆ ಸೆಮೀಸ್ ಅಲ್ಲಿ ಏನ್ ಆಡ್ತೀಯ ಅಂತ. ನಾನು ಹೇಳಿದ್ರೆ ಅಯ್ಯೋ ಕ್ವಾರ್ಟರ್ ಫೈನಲ್ಸ್ ಸೆಮಿಫೈನಲ್ಸ್ ಹೋಗೋ ತನಕ ನಾವು ಕಾಯಿರಿ ಅಟ್ಲೀಸ್ಟ್ ಅಂತ. ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ಕ್ವಾರ್ಟರ್ ಫೈನಲ್ಸ್ ಇಂದ ಫೈನಲ್ಸ್ ಡೈರೆಕ್ಟ್ ಆಗಿ
ಬರ್ತೀನಿ ಅಂತ. ಅಗೇನ್ ಗುರುಗಳ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಒನ್ ಮೋರ್ ಜೆಂಟಲ್ ರಿಮೈಂಡರ್, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಾನು ನನಗೆ ವೋಟ್ ಮಾಡಬೇಕು ಅಂದರೆ SHRE ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ದಯವಿಟ್ಟು ನನಗೆ ವೋಟ್ ಮಾಡಿ. ನಿಮ್ಮ ವೋಟ್ಗಳು ನನಗೆ ಅತ್ಯವಶ್ಯಕ. ಆ್ಯಂಡ್ ಫೈನಲ್ಸು ಇವತ್ತು ಈ ತಿಂಗಳು ಡಿಸೆಂಬರ್ 20ನೇ ತಾರೀಕು ಲೈವ್ ಟೆಲಿಕಾಸ್ಟ್ ಆಗ್ತಿದೆ. ತಪ್ಪದೇ ನೋಡಿ. ಜಿ ಕನ್ನಡದಲ್ಲಿ ಪ್ರಸಾರ ಆಗೋ ಎಲ್ಲ ಧಾರಾವಾಹಿಗಳಾಗಲಿ, ಪ್ರೋಗ್ರಾಮ್ಗಳಾಗಲಿ, ಇದ್ರ ಮೇಲೆ ನಿಮ್ಗೆ ಎಷ್ಟೇ ಗೌರವ ಪ್ರೀತಿ ಇತ್ತೋ ಅಷ್ಟೇ ಗೌರವ ಪ್ರೀತಿ ಸರೆಗಮಪ ಮೇಲೆ ತೋರಿಸಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಆ್ಯಂಡ್ ನನ್ನ ಒಬ್ಬನ ಮೇಲೆ ಅಂತಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ ಮೇಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹೇಮಂತ್ ಅವ್ರು ಕೇಳ್ತಾ ಇದ್ದಾರೆ, ಲಾಕ್ಡೌನ್ ಟೈಮಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರಿ ಅಂತ. ಲಾಕ್ಡೌನ್ ಟೈಮಲ್ಲಿ ತುಂಬಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿದೆ. ಬಿಕಾಸ್ ಲಾಕ್ಡೌನ್ ಮುಂಚೆ ನಾನು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಲಾಕ್ಡೌನ್ ಮುಂಚೆ ನಾನು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಅವಾಗ ನಾನು ಅಂದ್ಕೊಂಡೆ ಐ ಹ್ಯಾವ್ ತುಂಬ ಟೈಮ್ ಇದೆ, ಏನಾದರೂ ಐ ಹ್ಯಾವ್ ಟು ಇಂಪ್ರೆಸ್ ದ ಜಡ್ಜಸ್ ಅಂತ. ಗೋಲ್ಡನ್ ಬಜರ್ ಇದೆಲ್ಲ ಒಂದ್ ಕಡೆ ನಾನು ಜಡ್ಜಸ್ ಫಸ್ಟ್ ಇಂಪ್ರೆಸ್ ಮಾಡಬೇಕು, ತುಂಬಾ ಇಂಪ್ರೆಸ್ ಮಾಡಬೇಕು ಅಂತ ತುಂಬಾನೇ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಆನ್ಲೈನ್ ಕ್ಲಾಸಸ್ ಒಂದ್ ಕಡೆ ನಡೀತಾ ಇತ್ತು, ಕಾಲೇಜ್ ಆನ್ಲೈನ್ ಕ್ಲಾಸಸ್ ಒಂದ್ ಕಡೆ ನಡೀತಾ ಇತ್ತು. ಅದ್ರ ಜೊತೆಗೆ ಸಂಗೀತ ತುಂಬಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿದೆ. ನೇಬರ್ಸ್ ಎಲ್ಲ ಕೇಳ್ತಾ ಇದ್ರು, ಯಾಕೋ ಹಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ, ಏನು ಒಂದೇ ದಿನದಲ್ಲೆಲ್ಲ ಮುಗಿಸ್ಬೇಕಂತಿದ್ಯಾ ಅಂತ ಎಲ್ಲ ಕೇಳ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಎಲ್ಲರ ಪ್ರೋತ್ಸಾಹ ಸಿಗ್ತಾ ಇದೆ ನನಗೆ. ಅಂಡ್ ಲಾಕ್ಡೌನ್ ಅಲ್ಲಿ ನಾನು ಅಷ್ಟೊಂದು ಶ್ರಮ ಹಾಕಿ ಪ್ರಾಕ್ಟೀಸ್ ಮಾಡಿದ್ದು ಇವಾಗ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ವಿಜಯಲಕ್ಷ್ಮಿ ಅವ್ರು ಕೇಳ್ತಾ ಇದ್ದಾರೆ, ಒಂದು ಮುಂಜಾನೆ ಸಾಂಗ್ ಕೇಳಬೇಕು ನಾನು. ಯಾರೆಲ್ಲರ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ, ಬೆಳದಿಂಗಳ ರಾತ್ರಿಯಲ್ಲಿ ನಕ್ಷತ್ರದ ಹೊದಿಕೆಯಲ್ಲಿ ನಾನಿರುವೆ ನಿನ್ನ ಮಡಿಲಲ್ಲಿ. ನನಗೆ ನೀನು, ನಿನಗೆ ನಾನು, ನನ್ನ ಜಗದ ದೊರೆಯು ನೀನು. ರಾಣಿ ಬಾರಿ ನೀನಿರದೆ ಒಂದು ನಿಮಿಷ ಇರಲಾರ ನಿನ್ನ ರಸ, ದಾಸ ನಿಂಗೆ ಖಾಸ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ಭಾಗ್ಯ ಅವ್ರು ಕೇಳ್ತಿದ್ದಾರೆ, ನೀವು ವಿನ್ ಆದರೆ ನೆಕ್ಸ್ಟ್ ಪ್ಲಾನ್ ಏನು ಅಂತ. ಪ್ಲಾನ್ಸ್ ಅಂತ ಆಕ್ಚುಲಿ ನಾನು ಯೋಚನೆ ಮಾಡಿಲ್ಲ. ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದ ಶೋ ರೈಟ್ ನೌ. ಬಟ್ ನನ್ನ ಚಿಕ್ಕಂದಿನಿಂದ ನನ್ನ ಆಸೆ ಏನಿತ್ತು ಅಂದರೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಅಥವಾ ಐ ಫುಲ್ಲಿ ಗೆಟ್ ಇನ್ ಟು ಕರ್ನಾಟಕ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಅಂತ. ಅದ್ರ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇಷ್ಟ ಪ್ಲಾನ್ಸ್, ಬೇರೆ ಏನು ಇಲ್ಲ. ನನ್ನ ಒಂದು ಫೇವ್ರೆಟ್ ಸಾಂಗ್ ಹಾಡ್ಬೇಕಂತ ಇದ್ದೀನಿ. ನನಗೆ ತುಂಬಾನೇ ಇಷ್ಟ ಆಗಿರೋ ಸಾಂಗ್ ಇತ್ತು. ಸೊ ಜಸ್ಟ್ ಮುಚ್ಚುಮಲೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೆ ಅಂತರಾತ್ಮ. ಮುಚ್ಚುಮಲೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೆ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಲ್ಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಲ್ಕವಿದೆ. ಸ್ವೀಕರಿಸುವ ಗುರುವೆ ಅಂತರಾತ್ಮ.
ಮುಚ್ಚುಮರೆಯಿಲ್ಲದೆ. ಅನಿತಾ ಅವರು ತುಂಬ ಹೇಳ್ತಾ ಇದ್ದಾರೆ ನೀವು ನನ್ನ ಫೇವ್ರೆಟ್ ಸಿಂಗರ್ ಅಂತ ಹೇಳ್ಕೊಂಡು, ಆ್ಯಂಡ್ ನೀವಂದರೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆನಂದ್ ಅವ್ರು ಕೇಳ್ತಾ ಇದ್ದಾರೆ ಶ್ರೀಗಂಧ ಅನ್ನೋ ಸಾಂಗ್ ತುಂಬಾ ಇಷ್ಟ ನಮಗೆ, ದಯವಿಟ್ಟು ಹಾಡಿ. ತುಂಬಾನೇ ಬ್ಯೂಟಿಫುಲ್ ಸಾಂಗ್. ಈ ಸಾಂಗ್ ಎಲ್ಲರಿಗೂ ಇಷ್ಟ. ಬ್ಯೂಟಿಫುಲ್ ಕಾಂಪೋಸಿಷನ್ ಹಂಸಲೇಖ ಸರ್ ಅವರು. ಅದರಲ್ಲಿ ಶ್ರೀಗಂಧ ಮೂವಿಗೆ ಅವ್ರ ಆಕ್ಟಿಂಗ್ ಆಗಲಿ ಎಲ್ಲರೂ ತುಂಬಾನೇ ಒಳ್ಳೆ. ಆ್ಯಂಡ್ ನೀವು ಟೆಲಿಕಾಸ್ಟ್ ಅಲ್ಲಿ ನೋಡಿದಾಗ ರಾಜೇಶ್ ಸರ್ ಹೇಳಿದ್ರು, ನಿಮಗೆ ನೆನಪಿದ್ರೆ ಸಾಂಗ್ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಟಿಟ್ಯೂಷನ್ ಅಂತ. ಸೊ ಈ ಸಾಂಗ್ ಕಲ್ತ್ರೆ ಸಾಕು, ಯು ಲರ್ನ್ ಮೆನಿ ಥಿಂಗ್ಸ್ ಇನ್ ಮ್ಯೂಸಿಕ್. ಸೊ ಅಗೇನ್ ನಾನು ತುಂಬಾ ಅದೃಷ್ಟವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅಂಥ ಹಾಡು ಅದರ ಸೃಷ್ಟಿಕರ್ತರ ಮುಂದೆನೆ ಹಾಡೋ ಅವಕಾಶ ಸಿಕ್ಕಿದ್ದು. ಸೊ ಶ್ರೀಗಂಧ ಅಂತ ಸರಳವಾಗಿ ಸಾಗುವ ಹೃದಯ ತುಂಬಿರುವ ಕುಸುಮ ಕಾವ್ಯ ಕನ್ನಿಕೆ ಒಂದು ಮೂಕ ಭಂಗಿಗೆ ಕೋಟಿ ಭಾವತೆಯುವ ಚತುರಶೀಲ ಬಾಲಿಕೆ. ಓದಿದರೆ ಓಲೈಸುವ, ನೋಡಿದರೆ ಕುರಿಸುವ, ಮೆಚ್ಚಿದರೆ ಮನ್ನಿಸುವ, ಮುಟ್ಟಿದರೆ ಕಂಪಿಸುವ ಕವಿ ಶಿಲ್ಪಿ ಕಾಣಿಕೆ. ಶ್ರೀಗಂಧ 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 ಈ ಅಂದ ಶ್ರೀಗಂಧ. ಒಂದು ಅನುರಾಗದ ಕಾವ್ಯ ಹೀರಂಗ, ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಒಂದು ಅಪರೂಪದ ಶಿಲ್ಪೈಯಂಗ, ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಶ್ರೀಗಂಧ 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 ಈ ಅಂದ ಶ್ರೀಗಂಧ. ರಾಜು ಅವ್ರು ಕೇಳ್ತಿದ್ದಾರೆ ಜಡ್ಜಸ್ ಬಗ್ಗೆ ಹಾಗೆ ಮಹಾಗುರುಗಳ ಬಗ್ಗೆ ಹಾಗೆ ಅನುಶ್ರೀ ಅಕ್ಕನ ಬಗ್ಗೆ ಹೇಳಿ ಅಂತ. ಅವ್ರಗಳ ಬಗ್ಗೆ ಮಾತ್ರ ನಾನು ತುಂಬಾ ಚಿಕ್ಕವನು. ಮಹಾಗುರುಗಳು ಈಸ್ ಸಚ್ ಅ ಲೆಜೆಂಡ್. ಹೇಳ್ಬೇಕಂದ್ರೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರೋಷ್ಟು ನಮಗೆ ವಯಸ್ಸು ಕೂಡ ಆಗಿಲ್ಲ. ಅವರು ನನ್ನ ಪ್ರೀತಿಯಿಂದ ಗಟ್ಟಿ ಪಿಂಡ ಅಂತ ಕರೀತಾರೆ. ಅಂಡ್ ದಟ್ ಹ್ಯಾಸ್ ಬಿಕಮ್ ಮೈ ಪೆಟ್ ನೇಮ್ ಈವನ್ ಇನ್ ಮೈ ಕಾಲೇಜ್. ಆನ್ಲೈನ್ ಕ್ಲಾಸ್ ಎಲ್ಲ ಇರುವಾಗ ಲೆಕ್ಚರರ್ಸ್ ಎಲ್ಲ ಗಟ್ಟಿ ಪಿಂಡ ಅಂತ ಕರೀತಾರೆ. ತುಂಬಾ ಖುಷಿ ಆಗುತ್ತೆ, ಲೈಕ್ ತುಂಬಾ ಫನಿ ಆಗಿ ಕರೆಯೋದು ಅದು. ಬಟ್ ದಟ್ ಮೀನ್ಸ್ ಅ ಲಾಟ್ ಟು ಮೀ. ಅವ್ರು ಹೇಳಿದ್ರು ಒಂದ್ಸತಿ ಗಟ್ಟಿ ಪಿಂಡ ಅಂತ ತುಂಬಾ ಕಡಿಮೆ ವಯಸ್ಸಲ್ಲಿ ತುಂಬಾ ಜಾಸ್ತಿ ಪ್ರತಿಭೆ ತೋರಿಸೋರಿಗೆ ಗಟ್ಟಿ ಪಿಂಡ ಅಂತ ಕರೀತಾರೆ ಅಂತ. ಅವ್ರು ಹಂಸಲೇಖ ಸರ್ ಚಿಕ್ಕವರಿರುವಾಗ ಬೇರೆ ಮ್ಯೂಸಿಷಿಯನ್ಸ್ ಎಲ್ಲ ಅವ್ರನ್ನ ಗಟ್ಟಿ ಪಿಂಡ ಅಂತ ಕರಿತಿದ್ರಂತೆ. ಅವ್ರು ಅದನ್ನೆಲ್ಲ ನೆನಪು ಮಾಡ್ಕೊಂಡು ಅನ್ಸೋದೆ ಹಂಚ್ಕೋತಾ ಇದ್ರು. ರಿಯಲಿ ಹ್ಯಾಪಿ. ಅವ್ರು ಅಷ್ಟು ದೊಡ್ಡ ಲೆಜೆಂಡ್. ಕೊಟ್ಟಿರೋ ಸಾಂಗ್ಸ್, ಇಂಡಸ್ಟ್ರಿ ಕೊಟ್ಟಿರೋ ಸಾಂಗ್ಸ್ ಒಂದಕ್ಕಿಂತ ಒಂದು ಲೈಕ್ ಡೈಮಂಡ್ಸ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೂ ನಮ್ಗಳ ಮಧ್ಯ ಕೂತ್ಕೊಂಡು ಜೋಕ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಲಿಡ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವರ ದೊಡ್ಡ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರಾಜೇಶ್ ಕೃಷ್ಣನ್ ಸರ್ ಅಂತ ಹೇಳೋದಾದ್ರೆ, ರಾಜೇಶ್ ಕೃಷ್ಣನ್ ಸರ್ ಬಗ್ಗೆ ಮಾತಾಡೋದಾದ್ರೆ, ರಾಜೇಶ್ ಕೃಷ್ಣನ್ ಸರ್ ಅವ್ರ ವಾಯ್ಸ್ ಏನೇ ನೀವು ಟಿವಿನಲ್ಲಿ ಕೇಳೋದು ಲೈಕ್ ಬೇರೆ ತರ. ಬಟ್ ನಾವು ಅಲ್ಲಿ ಸ್ಟುಡಿಯೋ ಒಳಗಡೆ ಕುತ್ಕೊಂಡು ಮಾನಿಟರ್ಸ್ ಅಲ್ಲಿ ಕೇಳ್ತಿರುವಾಗ ಅವ್ರ ವಾಯ್ಸ್ ಇಟ್ಸ್ ಜಸ್ಟ್ ಲೈಕ್ ಹನಿ ಈಸ್ ದ ವರ್ಡ್. ಅವ್ರ ವಾಯ್ಸ್
ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಹೀಸ್ ಆಲ್ಸೋ ಅ ಲೆಜೆಂಡ್. ಆ್ಯಂಡ್ ಅವ್ರು ಹಾಡೋ ಒಂದು ಸಾಂಗ್ ಬಾರೆ ಬಾರೆ ಕುರುಬನ ರಾಣಿ ಮೂವಿಯಿಂದ ಬಾರೆ ಬಾರೆ ಒಂದು ಸಾಂಗ್ ಹಾಡೋ ಅವಕಾಶ ನನಗೆ ಸಿಕ್ಕಿತ್ತು. ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅವರು ಕೂಡ ನನ್ನ ಜೊತೆ ಹಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರಿಂದ ಅವರು ಕೂಡ ನನ್ನ ಜೊತೆ ಹಾಡಿದ್ರು. ಐ ಕ್ಯಾನ್ ನೆವರ್ ಫರ್ಗೆಟ್ ದ್ಯಾಟ್ ಇನ್ ಮೈ ಲೈಫ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳೋದಿದ್ರೆ ಐ ಲವ್ ಹಿಮ್ ಅ ಲಾಟ್. ಅವರು ನನ್ನ ಗಾಯನ ತುಂಬಾ ಮೆಚ್ಕೊಂಡಿದ್ರು. ಕಾಮಿಡಿ ಕ್ಲಾಡಿಗಳು ಆ್ಯಂಡ್ ಸರೆಗಮ ಮಹಾಸಂಗಮ ಆದಾಗ ರಕ್ಷಿತಾ ಮ್ಯಾಮ್ ಅವ್ರು ಹೇಳ್ತಾ ಇದ್ರು, ನೀನು ಹಾಡ್ತಿರುವಾಗ ಅರ್ಜುನ್ ಸರ್ ನನ್ಗೆ ಹೇಳ್ತಾ ಇದ್ರು ತುಂಬಾ ಒಳ್ಳೆ ಸಿಂಗರ್, ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ಇಲ್ಲಿ ಅಂತ ಹೇಳ್ತಾ ಇದ್ರು ಅಂತ. ಸೊ ಅವ್ರಿಗೂ ನನ್ನ ಮೇಲೆ ತುಂಬಾ ಪ್ರೀತಿ ಅಭಿಮಾನ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಅಗೇನ್ ಐ ಆಮ್ ಬ್ಲೆಸ್ಡ್. ಆಮೇಲೆ ವಿ ಪಿ ಸರ್ ಅಗೇನ್ ವಾಯ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ವಾಯ್ಸ್, ಅಂದರೆ ಬ್ಯಾರಿಟೋನ್ ವಾಯ್ಸ್. ಒಂದ್ಸತಿ ಅವರು ದೊರೆಸಾನಿ ಹಾಡಿದ್ರು ನನ್ನ ಜೊತೆ, ತುಂಬಾನೇ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಗೇನ್ ನೀವುಗಳು ಟಿವಿಲಿ ಕೇಳ್ತಾ ಇರುವಾಗ ಇಟ್ಸ್ ಡಿಫ್ರೆಂಟ್, ಬಟ್ ನಾವು ಅಲ್ಲಿ ಸ್ಟುಡಿಯೋ ಒಳಗಡೆ ಕುತ್ಕೊಂಡು ಲೈವ್ ಆಗಿ ಆ ಮಾನಿಟರ್ಸ್ ಅಲ್ಲಿ ಕೇಳ್ತಾ ಇದ್ರೆ ಅಂದ್ರೆ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಎಸ್ಪೆಷಲಿ ವಿ ಪಿ ಸರ್ ವಾಯ್ಸ್ ಕೇಳ್ತಾ ಇರುವಾಗಂತೂ ಲೈಕ್ ಬೀಚ್ ತರ ವಾಯ್ಸ್, ತುಂಬಾನೇ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಅನುಶ್ರೀ ಅಕ್ಕ ಅಂತೂ ಮಾತಾಡೋಗೆ ಈಸ್ ವೆರಿ ಕ್ಯೂಟ್ ಸ್ವೀಟ್. ಪ್ರೀತಿಯಿಂದ ನಾವು ಪ್ರತಿ ಸತಿ ನಾವು ಸ್ಟೇಜ್ ಮೇಲೆ ಬರುವಾಗಲೂ ತುಂಬಾ ಪ್ರೀತಿಯಿಂದ ನಮ್ಮ ಹಾಡ್ ಇಂಟ್ರೊಡಕ್ಷನ್ ಕೊಟ್ಟು ಸ್ಟೇಜ್ ಮೇಲೆ ಕರೀತಾ ಇದ್ರು. ಕ್ಯಾನ್ ನೆವರ್ ಫರ್ಗೆಟ್ ಹರ್ ಆಲ್ಸೋ. ತುಂಬಾನೇ ಇಷ್ಟ ನನಗೆ ಅನುಶ್ರೀ ಅಕ್ಕ ಅಂದ್ರೂ ಕೂಡ. ಸೊ ಯಾ, ಈ ಐದು ಜನ ಜೊತೆ ಒಂದು ವರ್ಷ ನಾನು ಕಳೆದೆ ಅಂತ ನೆನೆಸ್ಕೊಂಡ್ರೆ ಇಟ್ಸ್ ಅ ಬಿಗ್ ಡ್ರೀಮ್. ಸೊ ಥ್ಯಾಂಕ್ ಯು ಜಿ ಕನ್ನಡ ಫಾರ್ ಸಚ್ ಅ ಗುಡ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ನೊಂದ್ಸತಿ ರಿಮೈಂಡ್ ಮಾಡ್ತಾ ಇದ್ದೀನಿ ನಿಮಗೆ, ಈ ಡಿಸೆಂಬರ್ 20ನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಇದೆ. ತುಂಬಾನೇ ದೊಡ್ಡ ಇವೆಂಟ್. ಆ್ಯಂಡ್ ಸಾಯಂಕಾಲ 6 ಗಂಟೆ 6 PM ಟೆಲಿಕಾಸ್ಟ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇಷ್ಟು ದಿನ ಹೇಗಿತ್ತು ಹಾಗೆ ಫಿನಾಲೆನಲ್ಲೂ ಇರಲಿ ಅಂತ ಕೇಳ್ಕೊತೀನಿ. ನನ್ನನ್ನು ನೀವು ವಿನ್ನರ್ ಆಗಿ ನೋಡಲು ಇಷ್ಟಪಟ್ಟರೆ ದಯವಿಟ್ಟು ನನಗೆ ವೋಟ್ ಮಾಡಿ. ನನಗೆ ವೋಟ್ ಮಾಡೋ ಕೋಡ್ SHRE ಅಂತ ಟೈಪ್ ಮಾಡಿ 5757 SMS ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ವೋಟ್ ನನಗೆ ತುಂಬಾ ಮುಖ್ಯ. ಬಿಂದು ಅವ್ರು ಕೇಳ್ತಾ ಇದ್ದಾರೆ, ಜೂರಿ ಮೆಂಬರ್ಸ್ ಹಾಗೂ ಮ್ಯೂಸಿಷಿಯನ್ಸ್ ಹೇಗಿದ್ರು, ನಿಮ್ಮ ಹತ್ರ ಹೇಗಿದ್ರು, ನಿಮ್ಮ ಒಡನಾಟ ಹೇಗಿತ್ತು ಅಂತ? ಜೂರಿ ಮೆಂಬರ್ಸ್ ಅಂದ್ರೆ ವೆರಿ ಸ್ವೀಟ್. ಬರ್ತಿದ್ದಂಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಂತ ಹೇಳಿ ಹಿಂಗಲ್ಲ ಕಣೋ ಹಿಂಗೆ ಅಂತ ಅಲ್ಲೇ ಕರೆಕ್ಟ್ ಮಾಡ್ತಿದ್ರು. ಯಾಕೆನ್ ಜೂರಿನಲ್ಲೂ ಒಬ್ಬರಿಗಿಂತ ಒಬ್ರು ಲೆಜೆಂಡ್ಸ್ ಇದ್ದರು. ಸೊ ಬಾಲಿ ಸರ್ ಆಗಿರಲಿ, ಸುರೇಖಾ ಮ್ಯಾಮ್ ಆಗಿರಲಿ, ಆ್ಯಂಡ್ ನಮ್ಮ ಸರೆಗಾಮದ ಹಿಂದಿನ ಸೀಸನ್ಗಳ ಕಂಟೆಸ್ಟೆಂಟ್ ಆಗಿರಲಿ, ನಿಹಾಲ್ ವಿಜಯ್ ಅಣ್ಣ, ಸುಪ್ರೀತ್ ಅಣ್ಣ, ಐಶ್ವರ್ಯ ಅಕ್ಕ, ಸಾಧಿನಿ ಅಕ್ಕ, ಸುಹಾನ ಅಕ್ಕ ಎಲ್ಲರೂ ತುಂಬಾನೇ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾನು ಹಾಡ್ದಾಗೆಲ್ಲ ಶಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟಿ ಎಲ್ಲ ಪ್ರೋತ್ಸಾಹಿಸ್ತಾ ಇದ್ರು. ಮರೆಯೋಕ್ಕಾಗೋದಿಲ್ಲ. ತುಂಬಾನೇ. ಆ್ಯಂಡ್ ಹಾಡು ಮುಗಿಸಿದ್ ಬಂದ್ಮೇಲೆ ಸೊಕ್ಕದಾಗ ಹಾಡ್ಬೇಕೋ, ಚಿಂದಿ ಇತ್ತು ಅಥವಾ ಇದು ಸ್ವಲ್ಪ ತಪ್ಪಾಯ್ತು ಅದನ್ನ ನೋಡ್ಕೋ ತುಂಬಾ ಚೆನ್ನಾಗಿ ಬಂತು ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಮ್ಯೂಸಿಷಿಯನ್ಸ್ ಬಗ್ಗೆ ಮಾತಾಡುವಾಗಿದ್ರೆ ಅಗೇನ್ ಅವರ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ವಯಸ್ಸು ಕೂಡ ಆಗಿಲ್ಲ. ಅರುಣ್ ಸರ್, ಜರಾಳ್ ಸರ್, ಭರತ್ ಸರ್, ಮಧು ಸರ್, ಉಮೇಶ್ ಸರ್, ಆಕಾಶ್ ಅಣ್ಣ, ಎಲ್ಲರೂ ಅಷ್ಟೇ, ಗ್ಯಾಲಪ್ ಸರ್ ತುಂಬಾನೇ ಲೈಕ್ ಪ್ರೋತ್ಸಾಹಿಸ್ತಾ ಇದ್ರು. ಆ್ಯಂಡ್ ಇಲ್ಲಿ ನಮ್ಗೆ ಮೆಂಟರಿಂಗ್ ಆಗ್ತಿತ್ತು. ಆ್ಯಂಡ್ ಸೆಕೆಂಡ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್ ನಮಗೆ ಅವರಿಂದ ಆಗ್ತಾ ಇತ್ತು. ಒಂಚೂರು ತಪ್ಪು ಮಾಡಿದ್ರು ಕೂಡ ಹಿಡಿದು ಹೇಳ್ತಾ ಇದ್ರು ಹಿಂಗಲ್ಲ ಹೀಗೆ ಅಂತ. ಆ್ಯಂಡ್ ಕೆಲವೊಂದ್ಸತಿ ಅವ್ರು ನಮ್ಗೆ ಬೈದಿರೋ ಇನ್ಸ್ಟೆನ್ಸಸ್ ಇದೆ. ಬಟ್ ಅವ್ರು ಬೈತಿದ್ದಾಗಲೂ ನಮ್ಗೆ ಅನಿಸ್ತಾ ಇತ್ತು, ಓ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಅಸ್. ಸೊ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು ಅಂತ. ಆ್ಯಂಡ್ ಎಲ್ಲ ವರ್ಕುದು ಎಲ್ಲ ಮ್ಯೂಸಿಷಿಯನ್ಸ್ ದೊಡ್ಡ ದಿಗ್ಗಜರ ಜೊತೆ ಕೆಲಸ ಮಾಡಿದವರು ಅವ್ರು ಬಂದು ನಮ್ಮಂತ ಬಡ್ಡಿಂಗ್ ಆರ್ಟಿಸ್ಟ್ಗಳ ಜೊತೆಗೆ ಹಾಡು ನಮ್ಮ ಜೊತೆ ಪರ್ಫಾರ್ಮ್ ಮಾಡ್ತಾರೆ ಅಥವಾ ನಾನು ಹಾಡು ಹೇಳ್ದಾಗ ಅವ್ರು ನಮ್ಮ ಜೊತೆ ನುಡಿಸ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾನು ಫೋಕ್ ರೌಂಡ್ ಅಲ್ಲಿ ದರ್ಶನ್ ಅಣ್ಣನ ಜೊತೆ ಹಾಡಿದ್ದೆ, ಬಂದೆವು ನಾವು ನಿಮ್ಮ ಚರಣಕ ಹಾಡು ಹಾಡಿದ್ದೆ.
ಅವಾಗ ಅರುಣ್ ಸರ್ ಸ್ಟೇಜ್ ಮೇಲೆ ಬಂದಿದ್ರು ಡ್ರಮ್ಸ್ ಅನ್ನು ತಗೊಂಡು, ತುಂಬಾ ಖುಷಿ ಆಗೋಯ್ತು ನನಗಂತೂ. ಆಕ್ಚುಲಿ ಸರ್ಪ್ರೈಸ್. ಸೊ ಯಾ ಆ ಹಾಡು ಹಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ನೋಡಲು ಬಂದೆ ಹುಗೀಗಿ, ನಿಮ್ಮನ್ನು ನೋಡಿ ಆಡೆ ಹುಗೀಗಿ, ನಿಮ್ಮನ್ನು ನೋಡಲು ಬಂದೆ ಹುಗೀಗಿ, ನಿಮ್ಮನ್ನು ನೋಡಿ ಆಡೆ ಹುಗೀಗಿ, ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಗಿಯ 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 ಗಿಯ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಗಿಯ 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 ಗಿಯ. ಥ್ಯಾಂಕ್ ಯು ವೆರಿ ಮಚ್. ಸೌಂದರ್ಯ ಅವ್ರು ಕೇಳ್ತಾ ಇದ್ದಾರೆ, ಜಡ್ಜಸ್ ಕಡೆಯಿಂದ ನಿಮಗೆ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಏನು? ಬೆಸ್ಟ್ ಕಾಂಪ್ಲಿಮೆಂಟ್, ಯಾ ಬೆಸ್ಟ್ ಕಾಂಪ್ಲಿಮೆಂಟ್ ಒಂದು ರೌಂಡ್ ಮಾಡಿದ್ರು ಸ್ವರ ದೀಪಾವಳಿ ಅಂತ. ಆ ರೌಂಡ್ ಅಲ್ಲಿ ವಿ ವರ್ ಸಪೋಸ್ ಟು ಸಿಂಗ್ ವಿತ್ ಹಿಂದಿನ ಸೀಸನ್ ಕಂಟೆಸ್ಟೆಂಟ್ಸ್ ಜೊತೆ ಹಾಡಬೇಕಾಗಿತ್ತು. ಅಂಡ್ ಅಗೇನ್ ನನ್ನ ಪುಣ್ಯ, ರಿಯಲಿ ಹ್ಯಾಪಿ. ಸೀಸನ್ 15 ವಿನ್ನರ್ ಕೀರ್ತನ್ ಹೊಳ್ಳ ಅವ್ರ ಜೊತೆ ಹಾಡಿದ್ದೆ ನಾನು. ಭುವನಂ ಗಗನಂ ಹಾಡು ಹಾಡಿದ್ದೆ, ಫಸ್ಟಿಗೆ ಹಾಡಿದೆ ಆ ಸಾಂಗ್ನ. ಅಂಡ್ ಅದಾದ್ಮೇಲೆ ಒಂದು ಫ್ರೀ ಸ್ಟೈಲ್ ಮಾಡಿ ಅಂತ ಹೇಳಿದ್ರು VP ಸರ್. ಕೀರ್ತನನ್ನ ತುಂಬಾ ಚೆನ್ನಾಗಿ ಹಾಡ್ಬಿಟ್ರು, ತುಂಬಾನೇ ಚೆನ್ನಾಗಿ ಹಾಡಿದ್ರು. ಅಂಡ್ ಅರ್ಜುನ್ ಸರ್ ಹೇಳಿದ್ರು, ಅಲ್ಲಿ ಸೆಟ್ ನಲ್ಲಿ ತುಂಬಾ ಸೀರಿಯಲ್ ದೀಪಗಳೆಲ್ಲ ಇತ್ತು. ಸೊ ಅದನ್ನ ಒಂದು ಕನೆಕ್ಟ್ ಮಾಡ್ಕೊಂಡು ಅರ್ಜುನ್ ಸರ್ ಒಂದು ಮಾತು ಹೇಳಿದ್ರು, ತುಂಬಾನೇ ಖುಷಿ ಆಗುತ್ತೆ ನನಗೆ. ಇವಾಗ ಅದನ್ನ ನೆನ್ಸ್ಕೊಂಡ್ರು ಖುಷಿ ಆಗುತ್ತೆ. ಇಲ್ಲಿ ಇಷ್ಟೊಂದು ದೀಪಗಳು ಬೆಳಗ್ತಾ ಇದೆ, ಬಟ್ ಎಲ್ಲಾ ದೀಪಗಳಿಗಿಂತ 2 ದೀಪಗಳು ತುಂಬಾ ಶ್ರೇಷ್ಠ ಅಂತ ನನ್ಗನ್ಸುತ್ತೆ ಅಂತ ಹೇಳಿದ್ರು. ಮೆಂಟ್ ಅ ಲಾಟ್ ಟು ಮೀ. ಅಂತ ದೊಡ್ಡ ಮ್ಯೂಸಿಕ್ ಕಂಪೋಸರ್ ಆ ಮಾತು ಹೇಳ್ತಾರೆ ಅಂದ್ರೆ ಇಟ್ ಮೆಂಟ್ ಅ ಲಾಟ್ ಟು ಮೀ. ಅದು ಬೆಸ್ಟ್ ಕಮೆಂಟ್ ಅಂತ ಅನ್ಸುತ್ತೆ. ಅಂಡ್ VP ಸರ್ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ರು, ನೀನ್ ಹಾಡಕ್ಕೆ ಹೋಗಿದ್ಯಾ ಕಣೋ ಅಂತ. ಅವ್ರು ನನಗೆ ಕೇಳಿದ್ರು, ನೀನ್ ಏನ್ ಮಾಡ್ಬೇಕಂತಿದ್ಯಾ ಅಂತ. ಅವಾಗ ನಾನು ಹೇಳಿದ್ದೆ, ನಾನು NDA ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದೆ. ಸೊ ಅವಾಗ VP ಸರ್ ಹೇಳಿದ್ರು, ಸಂಗೀತಕ್ಕೋಸ್ಕರನೇ ಹೋಗಿದ್ಯಾ ಕಣೋ, ತುಂಬಾ ಅದಕ್ಕೋಸ್ಕರನೇ ಡೆಡಿಕೇಟ್ ಮಾಡು ನೀನು ಅಂತ. ಅಂಡ್ ಯಾ ಅಗೇನ್ ಮತ್ತೆ ನೆನೆಸ್ಕೊಳ್ತಾ ಇದ್ದೆ ನಾನು. ಹಂಸಲೇಖ ಸರ್ ಪ್ರತಿ ಎಪಿಸೋಡ್ ನಾನು ಗಟ್ಟಿ ಪಿಂಡ ಅಂತ ಪ್ರೀತಿಯಿಂದ ಕರೀತಾರೆ. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಸೊ ಅದು ನನಗೆ ಬೆಸ್ಟ್ ಕಾಮೆಂಟ್ ಅಂತ ಅನ್ಸುತ್ತೆ. ಶಿವಾನಿ ಅವ್ರು ಕೇಳ್ತಾ ಇದ್ದಾರೆ, ಫಿನಾಲೆ ಮುಗ್ದಾದ್ಮೇಲೆ ನಿಮಗೆ ಆ ಸರಿಗಮಪ ಸ್ಟೇಜು ಆ ಥರ ಏನೂ ಇರಲ್ಲ, ಸೊ ಏನು ಮಿಸ್ ಮಾಡ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಮಿಸ್ ಮಾಡ್ಕೊತೀನಿ ನಾನು. ಆ ಸ್ಟೇಜು, ನೆಕ್ಸ್ಟು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋ ಒಂದು ದೊಡ್ಡ ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಸೊ ಅದಕ್ಕೆ ಅದ್ರ ಸೆಟ್ ರೆಡಿ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಸರಿಗಮ ಸೆಟ್ ಅನ್ನ ಫಸ್ಟ್ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ರು. ಅದರ ಒಂದು 8-9 ಸೆಕೆಂಡಿನ ವಿಡಿಯೋ ಬಂತು. ನನಗೆ ತುಂಬಾನೇ ಬೇಜಾರಾಯ್ತು ನೋಡಿ. ಎಲ್ಲ ಲೈಟಿಂಗ್ಸು LED ಎಲ್ಲ ನೋಡಕ್ಕೆ ಖುಷಿ ಆಗ್ತಿತ್ತು. ಒಳಗೆ ಹೋಗ್ತಿದ್ದಂಗೆ ಲೈಕ್ ಒಂಥರ ಪಾಸಿಟಿವ್ ವೈಬ್ಸು. ಬಟ್ ಅದೆಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ರು ನೋಡಿ ತುಂಬಾ ಡಿಸ್ಟರ್ಬ್ ಆಗೋಯ್ತು. ತುಂಬಾ ಮಿಸ್ ಮಾಡ್ಕೋತೀನಿ. ಅಂಡ್ ಅಗೇನ್ ಅಂಥ ದೊಡ್ಡ ದಿಗ್ಗಜರ ಜೊತೆಗೆ ನಾನು 1 ವರ್ಷ ಕಳೆದೆ ಅಂತ ನಾನು ನನ್ನ ಲೈಫ್ ಪೂರ್ತಿ ನನ್ಗೆ ಹೆಮ್ಮೆ ಇರುತ್ತೆ. ಅಂಡ್ ಇವಾಗ ಅದು ಒಂದೇ ಒಂದು ಎಪಿಸೋಡ್ ಅಲ್ಲ, ಅದು ಲಾಸ್ಟ್ ಆಗೋದು ಅಂತ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅಂಡ್ ಐ ರಿಯಲಿ ಮಿಸ್ ಆಲ್ ಮೈ co-contestants and all the judges, ಹಂಸಲೇಖ ಸರ್, all the musicians, jury members ಆಗಿರ್ಬೋದು. ಅಂಡ್ ನಮ್ಮ ಸರಿಗಮಪ ಟೀಮ್ ಅಂತ ಏನಿದೆ, ಭಾಸ್ಕಿ ಸರ್, ವಿಘ್ನೇಶ್ ಸರ್, ಅಭಿಯಣ್ಣ, ದೀಪಕ್, ಎಲ್ಲರನ್ನೂ ತುಂಬಾ ನಾನು ಮಿಸ್ ಮಾಡ್ಕೊತೀನಿ. But this is gonna be
the best, the golden days of my life. ಕೀರ್ತಿ ಅವ್ರು ಕೇಳ್ತಾ ಇದ್ದಾರೆ, ಸೊ ಅವರೆಲ್ಲರಿಗೋಸ್ಕರ ಒಂದು ಸಾಂಗ್ ಹೇಳ್ಬೋದಾ ಅಂತ. Yeah, sure. ಅವರೆಲ್ಲರಿಗೋಸ್ಕರ ನಾನು ರೇರೆ ಭಜನಲ್ಲಿ ಹಾಡಕ್ಕೆ ಇಷ್ಟಪಡ್ತೀನಿ. ನಂಗೆ ಆ ಸಾಂಗು ನನ್ನ ವಾಯ್ಸ್ಗೆ ಸೂಟ್ ಆಗಲ್ಲ ಸರ್ ಅಂತ ಹೇಳಿದ್ರು ಬಾಸ್ಕಿ ಸರ್, ವಿಘ್ನೇಶ್ ಸರ್ ಎಲ್ಲರೂ ಫೋರ್ಸ್ ಮಾಡಿ ಇಲ್ಲ ತಮ್ಮ ನಿಮ್ಗೆ ಆಗುತ್ತೆ ಇದು ಹಾಡು ಅಂತ ಹೇಳಿದ್ರು. ಆ್ಯಂಡ್ ಆ ಒಂದು ಪರ್ಫಾರ್ಮೆನ್ಸಿಂದ ನನ್ನ ಬೆಳವಣಿಗೆ ಶುರು ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ವಾಂಟ್ ಸಿಂಗ್ ದಟ್ ಸಾಂಗ್ ಅಗೇನ್. ಹಸಿದವಗೆ ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು, ಪ್ರತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇನವ, ಬಲ ಭೀಮನಿಗೂ ಬೆವರಿಸಿ ತೊಡೆ ತಟ್ಟುವ. ಹೆತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಬಗೆ ಸಿಂಹಾಸನ. ಧಿಕ್ಕರದ ಭಜರಂಗಿ, ಗುಡುಗು ಸಿಡಿಲೆ ಇವನ ನಿಲುವಂಗಿ. ಗಂಡೆದೆಯ ನ್ಯಾಯ ಗಂಡ ಬೇರುಂಡನ ಧ್ಯೇಯ, ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ. ಭಜರಂಗಿ ಈ ಭೂಮಿಯ ಢೋಲು ಇವನ ಹಾಡಿಗೆ ನಿಜವಾಗಿ. ಭಜರಂಗಿ ಶಿವನೇ ಸೋಲುವ ಶಿರವಾಗಿ. ಥ್ಯಾಂಕ್ ಯು ವೆರಿ ಮಚ್. ಲಕ್ಷ್ಮಿ ಅವ್ರು ಕೇಳ್ತಾ ಇದ್ದಾರೆ, ಫೈನಲ್ಸಿಗೆ ಹೇಗೆ ರೆಡಿ ಆಗಿದ್ದೀರಾ ಮತ್ತೆ ಯಾವ ಸಾಂಗ್ ಹಾಡಬೇಕು ಅಂತ ಇದ್ದೀರಾ ಅಂತ. ಫೈನಾನ್ಸಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ತುಂಬಾ ಜಾಸ್ತಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಗೇನ್ ನೇಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಏನು ಹಾಕೊಂಡು ಉಜ್ತಾ ಇದೆ ಆ ಸಾಂಗ್ ಅನ್ನ ಅಂತ. ಸೊ ಸಾಂಗ್ಸ್ ಅದು ಸಸ್ಪೆನ್ಸ್, ನೀವು ಟಿವಿನಲ್ಲಿ ನೋಡಿ. ತುಂಬಾನೇ ಚೆನ್ನಾಗಿರೋ ಸಾಂಗ್ ಹಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಆಗಿರೋ ಹಾಡು, ನಮ್ಮೆಲ್ಲರ ಪ್ರೀತಿಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಒಂದು ಹಾಡನ್ನ ಹಾಡ್ತಾ ಇದ್ದೀನಿ. ಸೊ ಫಿನಾಲೆನ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಫಿನಾಲೆನ ನೋಡಕ್ಕೆ ಮಿಸ್ ಮಾಡಬೇಡಿ. ಡಿಸೆಂಬರ್ 20ನೇ ತಾರೀಕು ಸಾಯಂಕಾಲ 6 ಗಂಟೆಗೆ. ದಯವಿಟ್ಟು ನಿಮ್ಮ ವ್ಯಾಲ್ಯೂಬಲ್ ವೋಟ್ಸ್ ನನಗೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ವೋಟ್ ಮಾಡೋ ವಿಧಾನ SHRE ಅಂತ ಟೈಪ್ ಮಾಡಿ 5757 SMS ಮಾಡಿ. ದಯವಿಟ್ಟು ವೋಟ್ ಮಾಡಿ ಆ್ಯಂಡ್ ಪ್ರೋಗ್ರಾಮ್ ನೋಡೋದನ್ನ ದಯವಿಟ್ಟು ಮರಿಬೇಡಿ. ಆ್ಯಂಡ್ ದೆನ್ ಇವಾಗ ನಾವು ಈ ಲೈವ್ ಸೆಷನ್ ಅನ್ನ ಮುಗಿಸೋ ಸಮಯ ಬಂದಿದೆ. ಹ್ಯಾಡ್ ಅ ರಿಯಲಿ ನೈಸ್ ಟೈಮ್ ಮಿಂಗಲಿಂಗ್ ವಿತ್ ಯು ಪೀಪಲ್. ಎಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.